ನಮಸ್ಕಾರ. ಕರ್ನಾಟಕದ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಷಯ ಬಂದು ರೇಷನ್ ಕಾರ್ಡ್ ರಿಲೇಟೆಡ್ ವಿಷಯ. ಏನು 5 ಲಕ್ಷ ಕಾರ್ಡ್ಗಳನ್ನ ನಮ್ಮ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಅದಕ್ಕೆ ಅದರದ್ದೇ ಆದ ಒಂದು ಪರಿಷ್ಕರಣೆ ಮಾಡ್ತೀವಿ ಅಂತ ಸಚಿವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಶಾಸಕರಾದ ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಮ್ಮ ಕ್ಷೇತ್ರದ ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರಾದ ಬಾಲಕೃಷ್ಣ ಅವರು ಈ ಕ್ವಶನ್ನ ಚುಕ್ಕೆ ಗುರುತಿನ ಕ್ವಶನ್ ಕೇಳಿ ರೈಸ್ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ. ಅದಕ್ಕೆ ಸರಿಯಾದ ರೀತಿ ಒಂದು ಏನು ಉತ್ತರ ಕೊಡಬೇಕಿತ್ತು ಕೊಟ್ಟಿದ್ದಾರೆ ಸಚಿವರು. ಆದರೆ ಒಂದು ಈ ವಿಚಾರದಲ್ಲಿ ನಾನು ಹೇಳಕ್ಕೆ ಹೊರಟಿರೋದು, ಈ ಕ್ವಶನ್ ಕೇಳ್ತಾರೆ ಅಸೆಂಬ್ಲಿಲಿ ಏನಂತ, ನನ್ನ ಕ್ಷೇತ್ರದಲ್ಲಿ 900 ಫ್ಯಾಮಿಲಿಯವ್ರದ್ದು 900 ಕಾರ್ಡ್ ಕ್ಯಾನ್ಸಲ್ ಆಗಿದೆ ಮಾನ್ಯ ಸಭಾಪತಿಗಳೇ. ಯಾರು ಬೆಂಗಳೂರಲ್ಲಿ ಸ್ವಿಗ್ಗಿ ಝೊಮೊಟೊ ಕೆಲಸ ಮಾಡೋರು, ಕ್ಯಾಬ್ ಡ್ರೈವರು, ಆಟೋ ಡ್ರೈವರು ಅಥವಾ ಕೂಲಿ ಕಾರ್ಮಿಕರು ಇಂಥವ್ರದ್ದು ಸಮೇತ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಸೊ ಇದನ್ನು ಸರಿಯಾದ ರೀತಿ ಪರಿಶೀಲನೆ ಮಾಡಿ ಅಂತ ಸಚಿವರಿಗೆ ಸಚಿವರನ್ನ ಪ್ರಶ್ನೆ ಕೇಳ್ತಾರೆ. ಸ್ಪೀಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನ ಈ ಕಂಟೆನ್ಷನ್ ಏನಂದರೆ, ಆ ಸ್ಪೀಕರ್ ನಮ್ಮ ಸಭಾಪತಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ ಮೇಲೆ ಏನು ಕೊಡ್ತಾರೆ, ಒಬ್ಬ ಮನುಷ್ಯ ಅಥವಾ ಒಂದು ಕುಟುಂಬ ಒಂದು ಕಾರ್ನ ಮೇಂಟೈನ್ ಮಾಡೋ ಶಕ್ತಿ ಇದ್ಮೇಲೆ ಆ ವ್ಯಕ್ತಿಗೆ ಈ BPL ಕಾರ್ಡ್ ಏನು ಇಶ್ಯೂ ಮಾಡ್ತಿದ್ದೀವಿ ಅದನ್ನು ತೆಗಿಬೇಕು ನಾವು ಅನ್ನೋದನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ. ಸರಿ, ಒಪ್ಕೊಳ್ಳೋಣ. ನಾನೊಬ್ಬ ಕಾರ್ ಓನರು, ನನ್ನ ಹತ್ರ ಒಂದು ಕಾರ್ ಇದೆ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ಲು. ಸರ್, ಇವಾಗ ನಮಗೆ ನೀವೇನು ಹೇಳಕ್ಕೆ ಬರ್ತಾಯಿದ್ದೀರಾ, ಯಾರು ಯೋಗ್ಯತೆ ಐತೆ ಅವ್ರು ಮಾತ್ರ ತಗೊಳ್ಳಿ. ಯಾರಿಗೆ ಅರ್ಹತೆ ಇದೆ, ಯಾರು ಬಡವರಿದ್ದಾರೆ ಅವರು ಈ ಸವಲತ್ತುಗಳನ್ನ ಪಡ್ಕೊಳ್ಳಿ ಅನ್ನೋದು ನಿಮ್ಮ ಸ್ಟೇಟ್ಮೆಂಟಿನ ಅರ್ಥ. ಕರೆಕ್ಟ್, ರೈಟ್. ಬಟ್ ನನ್ನ ಕ್ವಶನ್ ಏನಂದರೆ, ಇನ್ಕ್ಲೂಡಿಂಗ್ ಸಭಾಪತಿಗಳು ಸೇರಿಸಿ ಈ ಪ್ರಶ್ನೆ ನಂದು. ಸರ್, ನಮಗೆ ಯೋಗ್ಯತೆ ಇದೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ನಾವಾಗೇ ಏನು BPL ಅಪ್ಲೈ ಮಾಡೋದಾಗಲಿ ನಾವಾಗೇ ತಂದಂಥ ಸ್ಕೀಮಲ್ಲ, ನಮ್ಮ ಪರವಾಗಿ ಸರ್ಕಾರದಿಂದ ಒಂದು ಮಾಡಿದಂಥ ಯೋಜನೆ ಇದು. ಫಸ್ಟು ಕ್ಲಾರಿಟಿ. ಇನ್ನೊಂದೇನೆಂದರೆ, ನೀವೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಈ ಕಾರ್ ಇಟ್ಟಿದಂಥವನು ಕಾರ್ನ ಬಳಸೋದೇ ತಪ್ಪ ಅನ್ನೋದು ಒಂದು ಲೆಕ್ಕ ನಿಮ್ಮನ್ನು ಪ್ರಶ್ನೆ ಕೇಳಬೇಕು. ಇನ್ನೊಂದೇನೆಂದರೆ, ನಿಮ್ಮ ಸ್ಟೇಟ್ಮೆಂಟ್ ವಿರುದ್ಧ ನಾನೇನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಯೋಗ್ಯತೆ ಇಲ್ವಾ ಅನ್ನೋ ಲೆಕ್ಕಕ್ಕೆ ಕ್ವಶನ್ ಕೇಳ್ತಾ ಇದ್ದೀರಾ. ಸರಿ ಸರ್, ಸರ್ಕಾರದಲ್ಲಿ ಸಂಬಳ ಕೊಡ್ತಾ ಇದ್ದಾರೆ MLAಗಳಿಗೆ, MP ಗಳಿಗೆ ಅಥವಾ ಸಭಾಪತಿಗೆ. ನಿಮಗೆ ಅನ್ಕೊಳ್ಳೋ, ನೀವು ಮಾತಾಡಿದ್ದೀರಾ, ನೀವೆಲ್ಲರೂ ಸಂಬಂಧಪಟ್ಟಂಗೆ ಮಾತಾಡಿದರೆ ನಿಮ್ಮ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಸರ್ಕಾರದಿಂದ ಒಂದು ಸ್ಯಾಲ್ರಿ ಇರ್ತದೆ, 2.5 ಲ್ಯಾಕೋ ಸಮಥಿಂಗ್ ಏನೋ ಇದೆ. ಎಕ್ಸಾಕ್ಟಾಗಿ ಸ್ವಲ್ಪ ಜಾಸ್ತಿನೇ ಐತೆ ಸರ್. ನಂದು ಬಿಸ್ನೆಸ್ ಇದೆ, ನಂದು ಆಸ್ತಿ ಇದೆ, ಎಲ್ಲ ನನಗೆ ಸವಲತ್ತುಗಳು ಐತೆ. ಆದ್ರೂ ಸರ್ಕಾರದಲ್ಲಿ ಕೊಡ್ತಾ ಇರೋ ಕಾರ್ ಬಳಸ್ತಾ ಇದ್ದೀರಾ, ಸರ್ಕಾರದಲ್ಲಿ ಕೊಡ್ತಾ ಇರೋ ಊಟ ಬಳಸ್ತಾ ಇದ್ದೀರಾ, ಸರ್ಕಾರದಲ್ಲಿ ಕೊಡ್ತಾ ಇರೋ ಸಂಬಳ ಬಳಸ್ತಾ ಇದ್ದೀರಾ. ಯಾರಿಗಾರ ದೇಣಿಗೆ ಕೊಟ್ಟಿದ್ದೀರಾ ಸರ್ ನೀವು? ಅಥವಾ ನಿಮಗೆ ಹೋಲಿಕೆ ಮಾಡಿ ಹೇಳೋದಾದರೆ, ಸರ್ ನಿಮ್ಮ ರಾಜಕಾರಣಿಗಳು ಯಾರಾದರೂ ದೇಣಿಗೆ ಕೊಡ್ತಾರೋ ಸರ್ ಸರ್ಕಾರಕ್ಕೆ ವಾಪಸ್ ಬೇಡ ನಮಗೆ ಅಂತ? ಇಷ್ಟು ಸ್ಪೀಕರ್ ವಿಚಾರ. ಇಲ್ಲಿಗೆ ಸ್ಪೀಕರ್ ವಿಚಾರ ಇಷ್ಟೇ, ಸಿಂಪಲ್. ಇವ್ರದ್ದೇನು ದೊಡ್ಡ ವಿಷಯ ಅಲ್ಲ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಏನಂದರೆ, ಸರ್ಕಾರದ್ದು ಮಾನದಂಡಗಳು, ಇದನ್ನು ಸರಿಯಾದ ರೀತಿ ಒಂದು ವರ್ಡ್ ಹೇಳೋದಾದರೆ, ಮಾನಗೆಟ್ಟ ಮಾನದಂಡಗಳು ಅಂದ್ರೇನು ತಪ್ಪಾಗಲ್ಲ. ಒಂದು, ಯಾಕೆಂದರೆ 1,20,000 ಯಾರು ಯೋಗ್ಯರಿದ್ದಾರೆ ಅಂದರೆ ಅಷ್ಟು ಆದಾಯ ಬರೋರು ಮಾತ್ರ ನಮಗೆ, ಅದಕ್ಕಿಂತ ಒಳಗೆ ಬರೋ ಅಂಥವ್ರು ಮಾತ್ರ ನಮಗೆ ಬೇಕಾಗಿರೋದು. ಅಂದರೆ ಅಂಥವ್ರು ಮಾತ್ರ ನಾವು BPL ಇಶ್ಯೂ ಮಾಡ್ತಾಯಿದ್ದೀವಿ ಅಂತ ನಿಮ್ಮ ಗೈಡ್ಲೈನು. ಮಾನ್ಯ ಆಹಾರ ಮಂತ್ರಿಗಳು ಮುನಿಯಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ. ಯಾವಾಗ ಈ ಕ್ವಶನ್ನು ಸದನದಲ್ಲಿ, ನಾನು ಇದಕ್ಕೆ ಮುಂಚೆನೇ ಮಾತಾಡಬೇಕು ಈ ವಿಚಾರ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಈ ವಿಂಟರ್ ಸೆಷನ್ ಇತ್ತು. ಸೊ ಇವಾಗ ಅತಿ ಶೀಘ್ರದಲ್ಲೇ ಸೆಷನ್ ಇದೆ. ಸೊ ಎತ್ತುತ್ತಾರೆ ಯಾರಾದರೂ ಶಾಸಕರು ಅಥವಾ
ವಿರೋಧ ಪಕ್ಷದವರು ಅಂತ ನಾನು ಸ್ಕಿಪ್ ಮಾಡಿದ್ದೆ ವಿಚಾರನ. ಬಟ್ ಇದು ಸರಿಯಾದ ರೀತಿ ಇನ್ನೂ ಬಗೆಹರಿತಾನೇ ಇಲ್ಲ. ಇದು ನೋಡಿ, 1,20,000ದಿಂದ ಇವ್ರು ಲೆಕ್ಕ ಹಾಕ್ತಾ ಇರೋದೇನೋ ಮುನಿಯಪ್ಪ ಅವರ ವರದಿ ಪ್ರಕಾರ ಅವರು ಟೈಮ್ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಲೆಕ್ಕಾಚಾರ ಹೇಳ್ತೀನಿ ಕೇಳಿ ಸರ್. ಇವಾಗ 1.20 ಲ್ಯಾಕ್ಸ್ಗಿಂತ 180 ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು 180 ತಿಂಗಳಿಗೆ 15,000 ರೂಪಾಯಿ ಏನು ದುಡಿತಾರೆ ಒಬ್ಬ ಕೂಲಿ ಕಾರ್ಮಿಕ, ಅದು 1,80,000 ರೂಪಾಯಿ ಆಗುತ್ತೆ. ಅಟ್ಲೀಸ್ಟ್ 2 ಲಕ್ಷದ ತನಕ ನಾವು ಕೇಂದ್ರಕ್ಕೆ ಮನವಿ ಸಲ್ಲಿಸಿ ನಾವು ಒಪ್ಕೊಂತೀನಿ. ಇದರಲ್ಲಿ ಕೇಂದ್ರದ್ದೇ ಅದರದ್ದೇ ಆದ ಪಾಲಿದೆ. ಯಾಕೆ ಅಂದರೆ ಇದು ದಿ ಪ್ಯೂರ್ಲಿಯೇ ಸ್ಟೇಟ್ ಮ್ಯಾಟ್ರ್ ಅಲ್ಲ. ಇದು ಅಂಡರ್ ಶೆಡ್ಯೂಲ್ ಅಂಡ್ 7th ಶೆಡ್ಯೂಲಲ್ಲಿ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೂಚಿಸಿರೋ ಪ್ರಕಾರ ಇದು ಕನ್ಕರೆಂಟ್ ಲಿಸ್ಟಿಗೆ ಸಂಬಂಧಪಟ್ಟ ವಿಚಾರ. ಇದಕ್ಕೆ ಎರಡು ಸರ್ಕಾರನು, ಕೇಂದ್ರ ಆಗಲಿ ರಾಜ್ಯ ಆಗಲಿ, ಎರಡಕ್ಕೂ ಅಧಿಕಾರ ಐತೆ. ವಿ ಆರ್ ಅಗ್ರಿ. ಕೇಂದ್ರದ್ದು ತಂದೆ ಆದ ಪಾಲೈತಿ ಇದರಲ್ಲಿ, ಅದ್ರ ಬಗ್ಗೆ ಮಾತಾಡ್ತೀನಿ. ರಾಜ್ಯದ ಮಾತಾಡ್ತೀನಿ ಫಸ್ಟು. ಸರ್, ರಾಜ್ಯದಲ್ಲಿ ನೀವು ಕೊಟ್ಟಂಥ ಕೊಡುಗೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಥವಾ ಕರ್ನಾಟಕದ ಪ್ರೆಸೆಂಟ್ ಸರ್ಕಾರದ ಕೊಡುಗೆಯಿಂದನೇ ನಿಮ್ಮ ಆರ್ಥಿಕತೆನ ಲೆಕ್ಕ ಹಾಕಿ. ಫಸ್ಟು ನೀವು ಪ್ರತ್ಯೇಕವಾಗಿ ಒಂದು ಕುಟುಂಬಕ್ಕೆ ಕೊಡ್ತಾ ಇರೋವಂಥದ್ದನ್ನು ಒಂದು ಲೆಕ್ಕಾಚಾರ ಮಾಡಿ. ಏನು, ಒಂದು ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ. ಅದು ವರ್ಷಕ್ಕೆ 24,000 ಆಯ್ತದೆ, ಕರೆಕ್ಟಾ ಸರ್? ಮತ್ತು ರೇಷನ್ನು ತಿಂಗಳಿಗೆ 1,000 ಲೆಕ್ಕ ಹಾಕೋಣ ಸರ್ ನಾವು. ರೇಷನ್ ಜಾಸ್ತಿ ಬೇಡ, 12,000 ರೂಪಾಯಿ ಆಯ್ತದೆ. ನೆಕ್ಸ್ಟ್ ಬಂದು ಯುವ ನಿಧಿ ಯಾರು ಅರ್ಹರಿದ್ದಾರೆ ಅವ್ರನ್ನೇ ಪ್ರತ್ಯೇಕವಾಗಿ ಲೆಕ್ಕ ಹಾಕೊಂಡ್ರು ಎಷ್ಟೋ ಲಕ್ಷ ಜನ ಬರ್ತಾರೆ ಅನ್ಕೊಳ್ಳೋಣ, ಅದೊಂದು 36,000 ರೂಪಾಯಿ ತಿಂಗಳಾಗುತ್ತೆ. ನೆಕ್ಸ್ಟ್ ಬಂದು ಬಸ್ಸಿಗೆ ಯಾರೋ ಒಬ್ಬ ಒಂದು ಹೆಣ್ಮಗು ಕೆಲಸಕ್ಕೆ ಹೋಯ್ತೈತೆ, ಆ ಹೆಣ್ಮಗುಗೇ ಇದು ಅನುಕೂಲ ಆಯ್ತೈತೆ. ನಿಮ್ಮ ಸರ್ಕಾರದ ಪರವಾಗಿಯೇ ನಾನು ಮಾತಾಡ್ತೀನಿ ಈ ವಿಚಾರನ, ಆಯ್ತು ಅನ್ಕೊಳ್ಳೋಣ. ಶಕ್ತಿ ಯೋಜನೆನ ಶಕ್ತಿ ಪರವಾಗಿಯೇ ಮಾತಾಡೋಣ. 12,000 ರೂಪಾಯಿ ಅದಾಗುತ್ತೆ. 24,000 ರೂಪಾಯಿ ಆಯ್ತು. 2,000 ರೂಪಾಯಿ ಲೆಕ್ಕ ಹಾಕೋಣ. ಮೊದಲು 1,500 ರೂಪಾಯಿ ಬಸ್ ಪಾಸ್ ಇತ್ತು. ಅದು ಇವತ್ತಿನ ಆರ್ಥಿಕತೆ ಲೆಕ್ಕಾಚಾರ ಬೆಳೆದಿರೋದ್ರಿಂದ 2,000 ರೂಪಾಯಿ ಬಸ್ ಪಾಸ್ ಮಾಡಿವ್ರಿ ರೇಟು. ಬಿಕಾಸ್ ಆಫ್ ಟುಡೇ ವಿ ಆರ್ 2,000 ರೂಪೀಸ್ ಏನು ದೊಡ್ಡ ವಿಚಾರ ಅಲ್ಲ. ಅದು ಅಲ್ಲಿಗೆ ಬರುತ್ತೆ ಎಲ್ಲ ಲೆಕ್ಕಾಚಾರ. ಯಾಕೆಂದರೆ ಗಂಡಸ್ರದ್ದು ಆಲ್ರೆಡಿ ಬಸ್ ಚಾರ್ಜ್ ಜಾಸ್ತಿ ಆಗಿದೆ, ಅದೆಲ್ಲ ಬೇಡ. ಇವಾಗ ರೇಷನ್ ಕಾರ್ಡ್ ವಿಚಾರ ಬಂದು ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ತೀನಿ. ಇದು ಟೋಟಲ್ ಬಂದು ನಿಮಗೆ 78,000 ರೂಪಾಯಿ ಆಯ್ತದೆ. ಇದ್ರದ್ದೇ ವರ್ಷಕ್ಕೆ 78,000 ರೂಪಾಯಿ ಸರ್ಕಾರದಿಂದ ಒಂದು ಕುಟುಂಬಕ್ಕೆ. ನೀವು ಕುಟುಂಬದ ತಾನೇ ಲೆಕ್ಕ ಹಾಕ್ತಿರೋದು, ಪ್ರತ್ಯೇಕವಾಗಿ ಲೆಕ್ಕ ಆಗ್ತಿಲ್ಲ. ಓಕೆ, ಕುಟುಂಬಕ್ಕೆ ಲೆಕ್ಕ ಹಾಕ್ತಿದ್ರೆ 78,000 ರೂಪಾಯಿ ಇದಾಯಿತು. ಅಲ್ಲಿ ದಿನಕ್ಕೆ 500 ರೂಪಾಯಿ ಕೂಲಿ ದುಡಿಯೋನು, ಇಲ್ಲಿ 78,000 ರೂಪಾಯಿ, ಅದು 1,80,000 ರೂಪಾಯಿ ಆಯ್ತದೆ. ಇದೊಂದು 80,000 ಇಟ್ಕೊಳ್ಳೋಣ ಇದನ್ನು. ಅದ್ರ ಜೊತೆಗೆ ಕೇಂದ್ರದ ಪಾಲು ಹೇಳ್ತೀನಿ ಇದರಲ್ಲಿ. ರೈತರಿಗೆ ಅಂತ ಹೇಳ್ಬಿಟ್ಟು ವರ್ಷಕ್ಕೆ 10,000 ಅವ್ರು ಕೊಡ್ತಾವ್ರೆ. ರೈತರಿಗೆ ಅಂತ ಹೇಳಿ ಅವರು ಯಾರು ಉನ್ನತವಾಗಿರೋ ರೈತರು, ಯಾರು ಕೆಳಗಡೆ ಇದ್ದಾರೆ ಅವ್ರಿಗೇನು ಕೊಡ್ತಿಲ್ಲ, ಆ ಥರ ಏನಿಲ್ಲ. ಪ್ರತಿಯೊಬ್ಬ ರೈತನಿಗೂ ಕೊಡ್ತಾವ್ರೆ, ಸರಿನಾ? ಈ 10,000 ರೂಪಾಯಿ ಸೇರಿದರೆ ಸರ್ಕಾರದಿಂದ ಸಿಗೋ ಅಂಥದ್ದೇ ನಿಮಗೆ 88,000 ರೂಪಾಯಿ ಆಯ್ತದೆ. 1.8 ಲ್ಯಾಕ್ಸ್ ಪ್ಲಸ್ ಇದು 8 ಲ್ಯಾಕ್ಸ್, ಸಾರಿ 1.8 ಲ್ಯಾಕ್ಸ್ ಪ್ಲಸ್ ಇದು 80,000 ಅಂದರೆ ನಿಮಗೆ ಇದೇನೇ ನಿಮಗೆ 2,60,000 ರೂಪಾಯಿ ಸರ್ಕಾರದಿಂದ ಸಿಗ್ತದೆ. ಪ್ರತ್ಯೇಕವಾಗಿ ದುಡಿತಿರೋ ವ್ಯಕ್ತಿ ಪ್ಲಸ್ ಸರ್ಕಾರಿ ಸವಲತ್ತು 2,60,000 ರೂಪಾಯಿ ಇನ್ಕಮ್ ಬತ್ತು ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಫ್ಯಾಮಿಲಿಗೆ. ನೀವು ಏನು ಕುಟುಂಬಕ್ಕೆ ಕೊಡ್ತಾ ಇರೋದ್ರಿಂದ ಕುಟುಂಬಕ್ಕೆ 2,60,000 ರೂಪಾಯಿ ಆದಾಯ ಬರ್ತೈತೆ. ಇಲ್ಲಿ ನನ್ನ ಚರ್ಚೆ, ದ ವೆರಿ ಇಂಪಾರ್ಟೆಂಟ್ ಮೈ ಆರ್ಗ್ಯುಮೆಂಟ್ ಈಸ್, ಇಲ್ಲಿ ನೀವು ಮಾಡಿರೋದು ಈಗ ಮೊನ್ನೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಆಹಾರ ಸಚಿವರು, ಒಂದು ತಿದ್ದುಪಡಿ ಮಾಡ್ತಾ ಇದ್ದೀರಾ. ಏನಂತ, ಯಾರು ಫಲಾನುಭವಿಗಳಿದ್ದಾರೆ ಅವ್ರ ತಂದೆ ತಾಯಿ ಮಾತ್ರ ಬಡಸ್ತನದಲ್ಲೇ ಇದ್ದಾರೆ, ಇನ್ನು ಮಕ್ಕಳು ಅಥವಾ ಮಗನೋ ಮಗಳೋ ದುಡಿದು ಪ್ರತ್ಯೇಕವಾಗಿದ್ದಾರೆ, ಅವರು ರೇಷನ್ ಕಾರ್ಡ್ನ ಅವ್ರನ್ನ ಮಾತ್ರ ರಿಮೂವ್ ಮಾಡೋಣ ಅನ್ನೋದು ನಿಮ್ಮ ಸ್ಟೇಟ್ಮೆಂಟು. ಸರಿ ಸರ್, ಇವರು ಒಂದು 20,000 30,000 ತಿಂಗಳಿಗೆ ಒಂದು 20,000 ದುಡಿತಾವ್ರೆ ಅಂತ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಡೆಪ್ತಾಗಿ ಮಾತಾಡೋಕ್ಕೇನು ಬೇಡ. ಬ್ರೀಫಾಗಿ ಹೇಳೋದಾದರೆ ಒಂದು 20,000 ದುಡಿತಾವ್ರೆ ಅಂತ ಯೋಚನೆ ಮಾಡೋಣ. ಅಥವಾ ಒಂದು ಕ್ಯಾಬ್ ಡ್ರೈವರ್ ಮಾಡ್ತಾವನೆ, ಇವನು ತಿಂಗಳ ಸ್ವಿಗ್ಗಿ ಝೊಮ್ಯಾಟೊ ಕ್ಯಾಬು, ಇನ್ನೊಬ್ಬ ಯಾರೇ ಆದರೂ ಇವತ್ತು ಏನು 5 ಲಕ್ಷ ಜನ ಇದ್ದಾರೆ, ಆ 5 ಲಕ್ಷ ಜನದಲ್ಲಿ ಯಾವೊಬ್ಬ ವ್ಯಕ್ತಿ
ಈ ಒಂದು ನೋವನ್ನು ವ್ಯಕ್ತಪಡಿಸ್ತಾವನು ಇವತ್ತು ಪ್ರತ್ಯೇಕವಾಗಿ. ಆ ವಿಚಾರ ನಾನು ಇಲ್ಲಿ ತಂದಿದ್ದೀನಿ, ಬೇರೆ ಏನೂ ಅಲ್ಲ ನಾನು ಹೇಳಕ್ಕೆ ಬಂದಿರೋದು. ಒಂದು 10 ವರ್ಷದಿಂದ ದುಡ್ದವನು ಒಂದು 10 ಲಕ್ಷನೋ 15 ಲಕ್ಷನೋ ಅವನು ಬೆಂಗಳೂರು ಅಥವಾ ಅವನಿಗೆ ಬೇಕಾದಂಥ ನಗರ ಪ್ರದೇಶದಲ್ಲಿ ಒಂದು ಸೈಟ್ ತೆಗಿತಾನೆ. ಇಲ್ಲಿ ಕೇಂದ್ರ ಸರ್ಕಾರ ಲೆಕ್ಕಾಚಾರ ತಗೊಂಡಿರೋದು ಇನ್ಕಮ್ ಟ್ಯಾಕ್ಸ್ IT ರಿಟರ್ನ್ ಮಾಡಿರೋ ಆಧಾರದ ಮೇಲೆ, ರೈಟ್? ಒಂದು 4 ಲಕ್ಷನೋ 5 ಲಕ್ಷನೋ IT ರಿಟರ್ನ್ಗೆ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡ್ತಾನೆ. IT ರಿಟರ್ನಲ್ಲಿ ಪ್ರಾಮಾಣಿಕವಾಗಿ ಏನು ಮಾಡಿರಲ್ಲ, ಎಷ್ಟು ಆದಾಯ ಬರುತ್ತೆ ಅನ್ನೋ ಲೆಕ್ಕಾಚಾರನೂ ಗೊತ್ತಿರಲ್ಲ. ಸುಮ್ಮನೆ ಮಾಡಬೇಕು, ಏನೋ ಸಾಲದ ಪರ್ಪಸ್ಸು. ಈಗ ಆಲ್ರೆಡಿ ಸೈಟ್ ತಗೊಂಡು ಸಾಲ ಮಾಡಿರ್ತಾನೆ, ಮನೆ ಕಟ್ಟೋಕ್ಕೂ ಸಾಲ ಮಾಡೋಕ್ಕೋಸ್ಕರ ಬ್ಯಾಂಕ್ ಸಾಲ ಸಿಗಲಿ, ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವ್ನು ಸಾಲ ಮಾಡ್ತಾನೆ. ಸಾಲ ಮಾಡೋಕ್ಕೋಸ್ಕರ IT ರಿಟರ್ನ್ ಫೈಲ್ ಮಾಡ್ತಾನೆ. ಅಲ್ಲಿ ಶೋ ಮಾಡ್ತಾನೆ 5ರಿಂದ 7 ಲಕ್ಷ. ಯಾಕೆಂದರೆ 2024 ತನಕ ನಾವು 7 ಲಕ್ಷ ರೂಪಾಯಿ ಆದಾಯ ಒಳಗಡೆ ಇರೋ ಅಂಥವರು ಟ್ಯಾಕ್ಸ್ ಕಟ್ಟಂಗಿಲ್ಲ. ಕೇಂದ್ರ ಸರ್ಕಾರದ್ದು ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಒಂದು ರೂಲ್ ಮಾಡುತ್ತೆ. ಈ 2025-26 ಸಾಲಿನಲ್ಲಿ ನಾವು 12 ಲಕ್ಷ ರೂಪಾಯಿವರೆಗೂ ನಾವು ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ. ಆ ವ್ಯಾಪ್ತಿನ 7 ಲಕ್ಷದಿಂದ ಸರ್ ಏನು ಈ 1,20,000 ಆದಾಯ ತಗೊಳ್ಳೋಂಥ ವ್ಯಕ್ತಿ ನಮ್ಮ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲಿ ಹುಡುಕಿರೂ ಸಿಗಲ್ಲ. ನಿಮ್ಮ ಮಾನದಂಡ ಬದಲಾಗಬೇಕು, ಅಟ್ಲೀಸ್ಟ್ 5 ಲಕ್ಷ ತನಕ ಆಗಬೇಕು. ಇದು ಆಗುತ್ತಾ ಅಥವಾ ಆಗದೇ ಇದ್ರೂ ದಯಮಾಡಿ ಅರ್ಹತೆ ಇರೋಂಥ ವ್ಯಕ್ತಿಗಳನ್ನ, ಅರ್ಹತೆ ಯಾರಿಗಿದೆ ಅಂಥವ್ರನ್ನ ದಯವಿಟ್ಟು ತೆಗಿಬೇಡ್ರಿ. ಅದಕ್ಕೇನು ಅರ್ಜಿ ನೀವು ಏನು ಫಾಲೋ ಅಪ್ ಮಾಡ್ತಿರಲ್ಲ, ಮೊದಲು ಮಾನದಂಡ ಏನಿದೆ ಗೈಡ್ಲೈನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇದರಿಂದ ಎಷ್ಟೋ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. 5 ಲಕ್ಷ ಅಂದರೆ 5×20 ಹೆಚ್ಚು ಕಮ್ಮಿ 20 ಲಕ್ಷ ಜನದ್ದು ಭವಿಷ್ಯ. ಇಲ್ಲಿ ಯಾರು IT ರಿಟರ್ನ್ ಮಾಡೋವನೇ ಇವತ್ತು 5 ಲಕ್ಷ ಜನದೊಳಗೆ ಅವನು ಯಾವತ್ತಾದರೂ ನಿಮ್ಮ ರೇಷನ್ ಬೇಡ ಸ್ವಾಮಿ, ರೇಷನ್ ತೆಗೀರಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇವೇನು 5 ಲಕ್ಷ ಜನ ಲಿಸ್ಟ್ ಮಾಡಿದ್ದಾನಲ್ಲ ಅವನಿಗೊಂದು ಅವಕಾಶ ಕೊಡಿ. ಏನು ಇವತ್ತು ನಾವು BPL ಕಾರ್ಡ್ನ ಬಳಸ್ತಾ ಇರೋದು ಮೇಜರ್ಲಿ ವಿ ಆರ್ ಯೂಸಿಂಗ್ ಇನ್ ಹಾಸ್ಪಿಟಲ್ಸ್. ಯಾಕೆಂದರೆ ನಮಗೆ ನಾವು ಇವನು ಕಷ್ಟಪಟ್ಟು ದುಡ್ದು ಉಳಿಸಿರ್ತಾನಲ್ಲ, ದುಡ್ಡನ್ನ ಸೈಟ್ ಮಾಡಿರ್ತಾನೋ, ಮನೆ ಮಾಡಿರ್ತಾನೋ, ಇನ್ನೊಂದು ಮಾಡಿರ್ತಾನೋ, ಆ ದುಡ್ಡನ್ನು ಆರೋಗ್ಯದ ಮೇಲೆ ಪರಿಣಾಮ ಬೀರಿದಾಗ ಅವನು ಅದನ್ನು ಮಾರಬೇಕಾಗಿ ಸಂದರ್ಭ ಬರುತ್ತೋ ಇಲ್ಲ ಇನ್ನೊಂದು ಮಾಡ್ತಾನೋ. ಇಲ್ಲಿ ಹಾಸ್ಪಿಟ್ಲು ಪರ್ಪಸ್ ಅವನು ಸಂಪೂರ್ಣವಾಗಿ ಕಳ್ಕೊಂಡ್ರೆ ಏನು ನೀವು ಸರ್ಕಾರದಿಂದ ಕೊಟ್ಟಂಥ ಅನುಕೂಲ ಏನು ಅಥವಾ ಸರ್ಕಾರ ಸಾಧನೆ ಏನು ಅನ್ನೋ ನನ್ನ ಪ್ರಶ್ನೆ. ನಾನು ಪ್ರತ್ಯೇಕವಾಗಿ ಕಾಂಗ್ರೆಸ್ನ ಕೇಳ್ತಾ ಇಲ್ಲ, ಪ್ರತ್ಯೇಕವಾಗಿ BJPನ ಕೇಳ್ತಾ ಇಲ್ಲ. ಅವ್ರದ್ದು ಪಾಲೈತೆ, ಇವ್ರದ್ದು ಪಾಲೈತೆ. ನಮಗೆ ಬೇಕಾಗಿರೋದು ಜನಗಳ ಪರವಾಗಿ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಸಾಮಾಜಿಕ ಆರ್ಥಿಕ ನ್ಯಾಯ ಬೇಕಿಲ್ಲಿ. ಆರ್ಥಿಕವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು, ಸಂವಿಧಾನನ ಕಾಪಾಡಬೇಕು. ಇಷ್ಟೇ ನನ್ನ ವಾದ. ಇಲ್ಲಿ ದಯವಿಟ್ಟು ಇದನ್ನು ಪರಿಷ್ಕರಣೆಯನ್ನು ಸರಿಯಾದ ರೀತಿಯಲ್ಲಿ ಟ್ರಾನ್ಸ್ಪರೆಂಟಾಗಿ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.